ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಫ್ರೇಜರ್ ಟೌನ್ಗೆ ಬಂದಿದ್ದೀವಿ. ಯಾಕಂದರೆ ಇಲ್ಲಿ ರಂಜಾನ್ ಸ್ಪೆಷಲ್ ಫುಡ್ ಮೇಳ ನಡೀತಿದೆ. ರಂಜಾನ್ ಮಂತ್ ಫುಲ್ ಇಲ್ಲಿ ಫುಡ್ ಫೆಸ್ಟಿವಲ್ ನಡೆಯುತ್ತೆ. ಇಲ್ಲಿ ವೆರೈಟಿ ಆಫ್ ಫುಡ್ನ ಎಕ್ಸ್ಪ್ಲೋರ್ ಮಾಡ್ತಾರೆ. ನೀವು ಕೂಡ ಇಲ್ಲಿಗೆ ಬಂದು ನಿಮಗೆ ಯಾವ ಫುಡ್ ಬೇಕೋ ಅದನ್ನು ಟೇಸ್ಟ್ ಮಾಡ್ಬೋದು. ಈ ಫುಡ್ ಫೆಸ್ಟಿವಲಲ್ಲಿ ಈವ್ನಿಂಗ್ 6 PM ಇಂದ ಬೆಳಗಿನ ಜಾವ 4 ಗಂಟೆವರೆಗೂ ಎಲ್ಲ ಫುಡ್ ಸ್ಟಾಲ್ಸು ಓಪನ್ ಇರುತ್ತೆ. ನೀವು ಈವ್ನಿಂಗ್ ಬಂದ್ರೂ ಬೆಳಗಿನ ಜಾವ 4 ಗಂಟೆವರೆಗೂ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತು ಫುಡ್ನ ಟೇಸ್ಟ್ ಮಾಡ್ಬೋದು. ನಾನು ಫಾರ್ ದ ಫಸ್ಟ್ ಟೈಮ್ ಈ ರಂಜಾನ್ ಫುಡ್ ಫೆಸ್ಟಿವಲ್ಗೆ ಬಂದಿರೋದು. ನಾವು ಬಂದಿದ್ದು ವೀಕೆಂಡಲ್ಲಿ. ನೀವು ಎಲ್ಲಿಂದ ಎಲ್ಲಿ ನೋಡಿದ್ರೂ ಜನ, ಎಲ್ಲಿಂದ ಎಲ್ಲಿ ನೋಡಿದ್ರೂ ಫುಡ್ ಸ್ಟ್ರೀಟ್ ಮಾತ್ರ ತುಂಬಾ ಕಲರ್ಫುಲ್ ಆಗಿತ್ತು ಮತ್ತು ತುಂಬ ಕ್ರೌಡ್ ಆಗಿತ್ತು. ಬಟ್ ಪಾರ್ಕಿಂಗ್ ಎಲ್ಲ ತುಂಬಾ ಕಷ್ಟ. ವೀಕೆಂಡಲ್ಲಿ ಬಂದರೆ ನಾವು ದೂರ ಕಾರ್ನ ಪಾರ್ಕ್ ಮಾಡಿ ನಡ್ಕೊಂಡು ಬಂದ್ವಿ. ಬಟ್ ವೀಕ್ ಡೇಸಲ್ಲಿ ಬಂದರೆ ಇಷ್ಟೊಂದು ಕ್ರೌಡ್ ಇರಲ್ಲ ಅಂತ ಅಂದ್ಕೊಳ್ತೀನಿ, ಮತ್ತು ಪಾರ್ಕಿಂಗ್ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ವೀಕೆಂಡು ಎಲ್ಲ ಥರ ಜನನೂ ಬರೋದ್ರಿಂದ ತುಂಬಾ ಕ್ರೌಡ್ ಆಗಿರುತ್ತೆ. ಮತ್ತು ಇಲ್ಲಿ ಯಂಗ್ಸ್ಟರ್ಸ್ ಮಾತ್ರ ಅಲ್ಲ, ಎಲ್ಲ ಜನರು ಬಂದಿದ್ದಾರೆ. ಫ್ಯಾಮಿಲೀಸ್ ಬಂದಿದ್ದಾರೆ, ಕಪಲ್ಸ್ ಬಂದಿದ್ದಾರೆ, ಫ್ರೆಂಡ್ಸ್ ಬಂದಿದ್ದಾರೆ. ಈ ಥರ ಎಲ್ಲ ಥರ ಜನನೂ ನೋಡ್ಬೋದು. ವಯಸ್ಸಾದವ್ರು ಕೂಡ ಬಂದಿದ್ದಾರೆ, ಫುಡ್ನ ಟೇಸ್ಟ್ ಮಾಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ. ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಬಟ್ ತುಂಬಾ ಕ್ರೌಡ್ ಇದೆ. ಮತ್ತು ಇಲ್ಲಿ ವೆರೈಟಿ ಆಫ್ ಮೀಟ್ಸ್ ಸಿಗುತ್ತೆ, ಮತ್ತು ವೆರೈಟಿ ಆಫ್ ಸ್ವೀಟ್ಸು, ವೆರೈಟಿ ಆಫ್ ಜ್ಯೂಸ್ ಎಲ್ಲ ಸಿಗುತ್ತೆ. ನಾವು ಒಂದು ಕಡೆ ಸ್ಟಾರ್ಟ್ ಮಾಡಿ ಕೊನೆಗೆ ಹೋಗೋವರೆಗೂ ನಾವು ತುಂಬಾ ಟೈಮ್ ತೊಗೊಂಡ್ವಿ ಎಲ್ಲ ಟೇಸ್ಟ್ ಮಾಡಿಕೊಂಡು ಹೋಗೋಷ್ಟರಲ್ಲಿ. ನನಗೆ ಎಸ್ಪೆಷಲಿ ಸ್ವೀಟ್ಸ್ ತುಂಬ ಇಷ್ಟ ಆಯಿತು. ತಿನ್ನೋದಕ್ಕಿಂತ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ವೆರೈಟಿ ಆಫ್ ಸ್ವೀಟ್ಸ್ ಕಲರ್ಫುಲ್ ಆಗಿತ್ತು. ಇಡೀ ಫುಡ್ ಸ್ಟ್ರೀಟಲ್ಲಿ ಎಲ್ಲಿ ಹೋದ್ರೂ ಎಲ್ಲ ಸ್ಟಾಲ್ಸಲ್ಲೂ ಕಲರ್ಫುಲ್ ಸ್ವೀಟ್ಸ್ ಇಟ್ಟರು. ಮತ್ತು ಜ್ಯೂಸು, ಎಷ್ಟು ಕಲರ್ಫುಲ್ ಜ್ಯೂಸು, ಫಲೂಡಾ ಈ ಥರ ಇಟ್ಟಿದ್ರು. ವಾವ್, ಅದನ್ನು ನೋಡೋಕ್ಕೆ ಒಂದು ಕಣ್ಣೇ ಸಾಕಾಗಲ್ಲ ಅಂತ ಹೇಳ್ತಾರಲ್ಲ, ಅಷ್ಟು ಚೆನ್ನಾಗಿತ್ತು. ಈವನ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಮೀಟ್ಸ್ಗೆ ಬಂದರೆ ಇಲ್ಲಿ ವೆರೈಟಿ ಆಫ್ ಮೀಟ್ಸ್ ಇದೆ. ಚಿಕನ್, ಮಟನ್, ಫಿಶ್, ಪ್ರಾನ್ಸ್, ಮತ್ತು ಕ್ರ್ಯಾಬ್, ಕ್ಯಾಮೆಲ್, ರ್ಯಾಬಿಟ್, ಈ ಥರ ವೆರೈಟಿ ಆಫ್ ಮೀಟ್ಸ್ ಇದೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಟ್ರೈ ಮಾಡ್ಬೋದು. ನಾನು ಚಿಕನ್, ಫಿಶ್, ಕ್ರ್ಯಾಬ್ ಮತ್ತು ಕ್ಯಾಮಲ್ನ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ಓಕೆ, ಚೆನ್ನಾಗಿತ್ತು. ಹೋಗಿ ನೀವು ನೋಡ್ತಾ ಇದ್ರೇ ನಿಮ್ಗೆ ತಿನ್ನಲ್ಲ ಅಂತಂದ್ರೂ ತಿನ್ನಬೇಕಂತ ಅನಿಸುತ್ತೆ. ನಾವು ಆ ಥರ ದುಡ್ಡು ಕೊಟ್ಟು ಬೈ ಮಾಡಿ ತಿಂತೀವಿ. ಮತ್ತು ಅಲ್ಲಿ ಎಲ್ಲ ಮಸಾಲ ಹಾಕಿ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೋರಿಸಿದ್ರೆ ಅವರು ಆವಾಗೆ ಫ್ರೈ ಮಾಡಿಕೊಡ್ತಾರೆ, ಬಿಸಿ ಬಿಸಿ ಕೊಡ್ತಾರೆ. ತಿನ್ನಬಹುದು. ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಎಲ್ಲಿಂದ ಯಾವ ಮೂಲೆಗೆ ಹೋದ್ರೂ ಫುಡ್ ಸ್ಟಾಲ್ಸ್ ಇರುತ್ತೆ. ಒಂದು ಸ್ಟಾಲ್ಗಿಂತ ಇನ್ನೊಂದು ಸ್ಟಾಲಲ್ಲಿ ಫುಡ್ ಚೆನ್ನಾಗಿರುತ್ತೆ. ನೀವು ಹೋಗಿ ಟೇಸ್ಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನು ಒಂದ್ಸರಿ. ನಿಮಗೂ ಇಷ್ಟ ಆಗ್ಬೋದು. ನಾವು ಬೆಂಗಳೂರಲ್ಲೇ ಇದ್ದು ಅದನ್ನು ನೋಡಿಲ್ಲ ಅಂತ ನಾನು ಇಷ್ಟು ದಿನ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗಿದ್ದು. ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ, ಒಂಥರ ಮೆಮೊರಿ ಥರ ಅನಿಸ್ತು. ವಿತ್ ಫ್ಯಾಮಿಲಿ ಹೋಗಿದ್ದು. ನಿಮ್ಗೆ ಯಾವ ಫುಡ್ ಬೇಕೋ ಅದನ್ನು ಟೇಸ್ಟ್ ಮಾಡಬಹುದು.
ಮತ್ತು ನೀವು ಇಲ್ಲಿಗೆ ಬರಬೇಕಾದ್ರೆ ಶಿವಾಜಿನಗರದ ಫ್ರೆಝರ್ ಟೌನ್ ಅಥವಾ ಇದನ್ನ ಪುಲಿಕೇಶಿ ನಗರ ಅಂತ ಹೇಳಿ ಕರೀತಾರೆ. ಸೊ ನೀವು ಮೆಜೆಸ್ಟಿಕ್ಕಿಂದ ಬಸ್ಸಸ್ ಅವೈಲೇಬಲ್ ಇದೆ, ಇಲ್ಲ ನೀವು ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ಬೋದು, ಓನ್ ವೆಹಿಕಲಲ್ಲಿ ಬರ್ಬೋದು, ಆಟೋದಲ್ಲಿ ಬರ್ಬೋದು, ಇಲ್ಲ ಅಂದರೆ ಮೆಟ್ರೋದಲ್ಲಿ ಬಂದು MG ರೋಡಲ್ಲಿ ನೀವು ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಬರ್ಬೋದು. ಸೊ ಈ ಥರ ಅವೈಲಬಿಲಿಟಿ ಇದೆ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಟ್ರಾನ್ಸ್ಪೋರ್ಟು. ಈವ್ನಿಂಗ್ 6ಗೆ ನೀವು ಅಲ್ಲಿ ಹೋಗಿ. ಸೊ ನಿಮಗೆ ಈವ್ನಿಂಗ್ 6ಗೆ ಹೋದರೆ ಒಂದು ಲೈಕ್ ನಿಮ್ಗೆ ಎಲ್ಲಿವರೆಗೂ ಆಗುತ್ತೆ ಅಲ್ಲಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಫುಡ್ಡೆಲ್ಲ ಟೇಸ್ಟ್ ಮಾಡ್ಬೋದು. ಟೋಟಲಿ ನನಗೆ ಇಷ್ಟ ಆಯಿತು, ಎಸ್ಪೆಷಲಿ ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು. ಅವಳು ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಮಕ್ಳಿಗೂ ಅಷ್ಟೇ, ಅದನ್ನು ಕಲರ್ಫುಲ್ ಲೈಟ್ಸ್ ಎಲ್ಲ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ಮತ್ತು ಅವ್ರಿಗೆ ಬಲೂನ್ಸು ಈ ಥರ ಅವ್ರದ್ದು ಏನೇನು ಆಟ ಸಾಮಾನೆಲ್ಲ ಇಟ್ಟಿದ್ರು. ಸೊ ಅವಳು ಸ್ವಲ್ಪ ಫುಡ್ಡೆಲ್ಲ ಟೇಸ್ಟ್ ಮಾಡಿದ್ಲು, ಮತ್ತು ಅವಳದು ಬಲೂನ್ ಎಲ್ಲ ತೊಗೊಂಡು ಅವಳು ಆಟ ಆಡಿದ್ಲು. ನೀವು ಈ ಫುಡ್ ಸ್ಟ್ರೀಟ್ಗೆ ಹೋದರೆ ಹಲೀಮ್ ಅಂತ ಹೇಳಿ ಅದನ್ನು ಟ್ರೈ ಮಾಡಿ. ಅದು ತುಂಬಾ ನ್ಯೂಟ್ರಿಷನ್ ಇದೆ ಅಂತೆ ಅದರಲ್ಲಿ. ಏನಿಲ್ಲ, ಅದನ್ನು ಮಟನ್ನ ಚೆನ್ನಾಗಿ ಕುಕ್ ಮಾಡಿ ಅದಕ್ಕೆ ತುಪ್ಪ ಮತ್ತು ಪಿಸ್ತಾ ಇದನ್ನೆಲ್ಲ ಹಾಕಿ ರುಬ್ಬಿ 12 ಅವರ್ ಪ್ರೋಸೆಸ್ ಇದೆಯಂತೆ ಅದನ್ನೆಲ್ಲ ಮಾಡಿ ಮಾರ್ತಾರೆ. ಐ ಥಿಂಕ್ ಪರ್ ಬ್ಯಾಟಲ್ ಬಂದು 250 ಏನೋ ಇತ್ತು. ನಾನು ಜಸ್ಟ್ 1 ಸ್ಪೂನ್ ಟ್ರೈ ಮಾಡಿದೆ, ಬಟ್ ಅದು ತುಂಬಾ ಪ್ರೋಟೀನ್ಸ್ ಇದೆಯಂತೆ ಅದರಲ್ಲಿ. ಸೊ ನೀವು ಅಲ್ಲಿಗೆ ಹೋದರೆ ಅದನ್ನು ಟ್ರೈ ಮಾಡದೆ ಬರಬೇಡಿ, ನೀವು ಹಲೀಮ್ನ ಟ್ರೈ ಮಾಡಿ. ಸೊ ಈಗ ಆಲ್ಮೋಸ್ಟ್ 12:30 ಆಗಿದೆ, ನಾವು ಮನೆಗೆ ಹೊರಡ್ತಿದ್ದೀವಿ. ನೀವು ಬಂದು ಫ್ರೆಝರ್ ಟೌನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಇದು ಇನ್ನು ರಂಜಾನ್ವರೆಗೂ ಇರುತ್ತೆ. ಸೊ ಅಲ್ಲಿವರೆಗೂ ನೀವು ಯಾವಾಗಾಗತ್ತೆ ಅವಾಗ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.